ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು 10 ರೀತಿಯ ಬೇಬಿ ಕುಚ್ಚುಗಳನ್ನ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 150 ಎಳೆ ದಾರನ ತಗೊಂಡಿದ್ದೀನಿ. ಅದನ್ನು ಡಬಲ್ ಮಾಡಿಕೊಂಡ್ರೆ 300 ಎಳೆ ದಾರ ಆಗುತ್ತೆ. ಹಾಗೆ ನಾನು ಈ ರೀತಿಯಾಗಿ ದಾರನ ಗ್ಲೋನ ಹಾಕಿಬಿಟ್ಟು ಅಂಟಿಸ್ಕೊಂಡಿದ್ದೀನಿ. ಸೂಜಿಯಿಂದ ಹಾಕೋರು ಸೂಜಿಯಿಂದನೂ ಕೂಡ ಹಾಕ್ಕೋಬೋದು. ನೋಡಿ, ಈ ರೀತಿಯಾಗಿ ಗ್ಲೋನ ಹಾಕಿಬಿಟ್ಟು ಅಂಟಿಸ್ಕೊಂಡು ದಾರನ ರೆಡಿ ಮಾಡ್ಕೊಳ್ಳಿ. ಹಾಗೆ ನಾನಿಲ್ಲಿ ನೀಡಲ್ನ ತಗೊಂಡಿದ್ದೀನಿ. ನೀಡಲ್ ನಂಬರ್ ಬಂದು 10-0.75 mm ತಗೊಂಡಿದ್ದೀನಿ. ನಾನಿಲ್ಲಿ ನೀಡಲಿಂದ ಈ ರೀತಿಯಾಗಿ ಸೀರೆನ ಹೋಲ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನೀವು ಹೋಲ್ನ ಮಾಡ್ಕೋಬೇಕು. ಸೂಜಿಯಿಂದ ಡೈರೆಕ್ಟಾಗಿ ಹಾಕೋರು ಡೈರೆಕ್ಟಾಗಿ ಹಾಕ್ಕೋಬೋದು. ನೋಡಿ, ಈ ರೀತಿಯಾಗಿ ಹೋಲ್ನ ಮಾಡಿ ಆದಮೇಲೆ ಏನು ದಾರನ ರೆಡಿ ಮಾಡ್ಕೊಂಡಿರ್ತೀರೋ ಅದನ್ನು ಈ ರೀತಿಯಾಗಿ ಸೀರೆಯ ಮೇಲ್ಭಾಗದಿಂದ ಹಾಕ್ಕೋಬೇಕು. ನೋಡಿ, ಈ ರೀತಿಯಾಗಿ ಸೀರೆಯ ಮೇಲ್ಭಾಗದಿಂದ ಹಾಕ್ಕೊಂಡು ದಾರನ ಎಳ್ಕೊಳ್ಳಿ. ನಿಮಗೆ ಕುಚ್ಚು ಎಷ್ಟು ಲೆಂತಲ್ಲಿ ಬೇಕೋ ಅಷ್ಟು ಲೆಂತಲ್ಲಿ ದಾರನ ಎಳ್ಕೋಬೇಕಾಗುತ್ತೆ. ನೋಡಿ, ದಾರನ ಎಳ್ಕೊಂಡು ಈ ರೀತಿಯಾಗಿ ಎಲ್ಲ ದಾರನೂ ಸಮಕ್ಕೆ ಮಾಡ್ಕೊಳ್ಳಿ. ಇವಾಗ ನಾನಿಲ್ಲಿ ಜರಿ ದಾರನ ತಗೊಳ್ತಾ ಇದ್ದೀನಿ ಕುಚ್ಚನ್ನ ಕಟ್ಕೊಳ್ಳೋದಕ್ಕೆ. ನೋಡಿ, ನಾನಿಲ್ಲಿ ನಾರ್ಮಲ್ ಎಮ್ಮಿಂಗ್ ಸೂಜಿಗೆ 2 ಎಳೆ ದಾರನ ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ನೀವು ಕುಚ್ಚನ್ನ ಕಟ್ಕೋಬೇಕಾಗುತ್ತೆ. ನೋಡಿ, ಒಂದು ರೌಂಡು ಈ ರೀತಿಯಾಗಿ ಮೊದಲಿಗೆ ಸುತ್ಕೊಳ್ಳಿ. ಸುತ್ಕೊಂಡಾದಮೇಲೆ ನೀವು ಈ ರೀತಿಯಾಗಿ ನಾಟ್ನ ಹಾಕ್ಕೋಬೇಕು. ನೋಡಿ, ನಾನು ಯಾವ ರೀತಿಯಾಗಿ ನಾಟ್ನ ಹಾಕ್ಕೊಳ್ತಾ ಇದ್ದೀನೋ ಅದೇ ರೀತಿಯಾಗಿ ನಾಟ್ನ ಹಾಕ್ಕೊಂಡು ಕುಚ್ಚನ್ನ ಕಟ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ನಾಟ್ನ ಮಾಡಿ ಆದಮೇಲೆ ಇವಾಗ ನಾನು ಮತ್ತೆ ಒಂದು ನಾಟ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಟೈಟಾಗಿ ನಾಟ್ನ ಹಾಕ್ಕೊಳ್ಳಿ. ನಾಟ್ನ ಹಾಕಿ ಆದಮೇಲೆ ನಾನು ಸೂಜಿಗೆ ಬೀಡನ್ನ ಸೇರಿಸ್ಕೊಳ್ತೀನಿ. ನೋಡಿ, ನಾನಿಲ್ಲಿ ಒಂದು ಸ್ಮಾಲ್ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಲೀವ್ಸ್ ಬೀಡು ಮತ್ತು ಒಂದು ಸ್ಮಾಲ್ ಬೀಡು. ನಾರ್ಮಲ್ ಬೇಬಿ ಕುಚ್ಚು ಕಟ್ಟೋದಕ್ಕಿಂತ ಈ ರೀತಿಯಾಗಿ ಬೀಡನ್ನ ಸೇರಿಸ್ಕೊಂಡು ಕುಚ್ಚುಗಳನ್ನ ಟ್ರೈ ಮಾಡಿ. ನೋಡಿ, ನಾನಿಲ್ಲಿ ಬೀಡನ್ನ ಸೇರಿಸಿ ಆದಮೇಲೆ ಮತ್ತೆ ನಾಟ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಬೀಡನ್ನ ಬ್ಯಾಲೆನ್ಸ್ ಮಾಡಿಕೊಂಡು ನೀವು ನಾಟ್ನ ಹಾಕ್ಕೋಬೇಕಾಗುತ್ತೆ. ಯಾಕಂದರೆ ಕುಚ್ಚಿನ ಮುಂಭಾಗದಲ್ಲಿರೋ ಬೀಡು ಕುಚ್ಚಿನ ಹಿಂದೆ ಹೋಗುತ್ತೆ. ಹಾಗಾಗಿ ನೀವು ಬೀಡನ್ನ ಬ್ಯಾಲೆನ್ಸ್ ಮಾಡಿಕೊಂಡು ನಾಟ್ನ ಹಾಕ್ಕೊಳ್ಳಿ. ನೋಡಿ, ನಾನು ಯಾವ ರೀತಿಯಾಗಿ ನಾಟ್ನ ಹಾಕ್ಕೊಳ್ತಾ ಇದ್ದೀನೋ ಅದೇ ರೀತಿಯಾಗಿ ನಾಟ್ನ ಹಾಕ್ಕೊಳ್ಳಿ. ನೋಡಿ, ನಾನು ಒಂದು ರೌಂಡು ಸುತ್ತಕೊಂಡು ಒಂದು ಸಲ ನಾಟ್ನ ಹಾಕ್ಕೊಂಡಿದ್ದೀನಿ. ಇವಾಗ ಏನು ಬೀಡನ್ನ ಸೇರಿಸ್ಕೊಂಡಿದ್ದೀನೋ ಅದು ಟಿಪ್ಪಾಗಿ ಕೂರಲಿ ಅಂತೇಳ್ಬಿಟ್ಟು ನಾನು ಬೀಡಿಂದ ನೀಡಲ್ನ ಪಾಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಪಾಸ್ ಮಾಡಿಕೊಂಡು ಮತ್ತೆ ನಾಟ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನಾಟ್ನ ಹಾಕ್ಕೊಂಡಿರೋದ್ರಿಂದ ಬೀಡು ಆ ಕಡೆ ಈ ಕಡೆ ಜರುಗಲ್ಲ. ಹಾಗಾಗಿ ನೀವು ಒಂದು ಸಲ ಬೀಡಿಂದ ದಾರನ ಎಳ್ಕೊಂಡು ನಾಟ್ನ ಹಾಕ್ಕೋಬೇಕಾಗುತ್ತೆ. ನೋಡಿ, ನಾಟ್ನ ಹಾಕಿ ಆದಮೇಲೆ ಕುಚ್ಚಿನ ಹಿಂಭಾಗದಿಂದ ನೀಡಲ್ನ ಆಚೆ ತೆಕ್ಕೊಂಡು ಎಷ್ಟು ಲೆಂತಲ್ಲಿ ಬೇಕೋ ಅಷ್ಟು ಲೆಂತಿಗೆ ನೀವು ಕುಚ್ಚನ್ನ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ದಾರನ ಸಮಕ್ಕೆ ಮಾಡಿಕೊಂಡು ಕುಚ್ಚನ್ನ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಕಟ್ ಮಾಡಿ ಆದಮೇಲೆ ಈ ರೀತಿಯಾಗಿ ಬರುತ್ತೆ. ನಿಮಗೆ ಎಷ್ಟು ಲೆಂತಿಗೆ ಬೇಕೋ ಅಷ್ಟು ಲೆಂತಲ್ಲಿ ಕುಚ್ಚನ್ನ ಕಟ್ ಮಾಡ್ಕೊಳ್ಳಿ. ಹಾಗೆ ಈ ರೀತಿಯಾಗಿ ಬೇಬಿ ಕುಚ್ಚಿಗೆ ನೀವು 350 400ವರೆಗೂ ಚಾರ್ಜ್ ಮಾಡ್ಕೋಬೋದು. ಇವಾಗ ನಾನು 2ನೇ ಕುಚ್ಚನ್ನ ಕಟ್ಕೊಳ್ತಾ ಇದ್ದೀನಿ. ಸೇಮು ನಾನು ನಿಡಲಿಂದ ಹೋಲ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಹೋಲ್ನ ಮಾಡಿಕೊಂಡು ಏನು ರೆಡಿ ಮಾಡ್ಕೊಂಡಿರ್ತೀವೋ ಆ ದಾರಕ್ಕೆ ನೀವು ಈ ರೀತಿಯಾಗಿ ಅಂದರೆ ದೊಡ್ಡ ಹೋಲಿರುವಂಥ ಬೀಡನ್ನ ಸೇರಿಸ್ಕೋಬೇಕಾಗುತ್ತೆ ಮೊದಲಿಗೆ. ನೋಡಿ, ಈ ರೀತಿಯಾಗಿ ನೀವು ಮೊದಲಿಗೆ ಬೀಡನ್ನ ಸೇರಿಸ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಬೀಡನ್ನ ಸೇರಿಸ್ಕೊಂಡು ಈ ರೀತಿಯಾಗಿ ಎಳ್ಕೊಳ್ಳಿ. ಎಳ್ಕೊಂಡಾದಮೇಲೆ ಸೀರೆಯ ಮೇಲ್ಭಾಗದಿಂದ ನೋಡಿ ಮೇಲ್ಭಾಗದಿಂದ
ನೀವು ದಾರನ ಹಾಕ್ಕೋಬೇಕಾಗುತ್ತೆ. ಸೂಜಿಯಿಂದ ಹಾಕೋರು ಸೂಜಿನ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿರುವ ದಾರನ ಪಾಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಪಾಸ್ ಮಾಡಿ ಆದಮೇಲೆ ಎಲ್ಲ ದಾರನೂ ಸಮಕ್ಕೆ ಮಾಡ್ಕೋಬೇಕು. ನೋಡಿ ನಾನು ಯಾವ ರೀತಿಯಾಗಿ ಎಲ್ಲ ದಾರನೂ ಸಮ ಮಾಡ್ಕೊಳ್ತಾ ಇದ್ದೀನೋ ಅದೇ ರೀತಿಯಾಗಿ ಸಮ ಮಾಡಿಕೊಂಡು ಜರಿ ದಾರನ ತಗೊಂಡು ಸೇಮು ಕುಚ್ಚು ಕಟ್ಟೋ ಥರ ನೋಡಿ ನಾನಿಲ್ಲಿ ಕುಚ್ಚನ್ನ ಕಟ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಒಂದು 2ರಿಂದ 3 ನಾಟ್ನ ಹಾಕ್ಕೊಂಡು ಕುಚ್ಚನ್ನ ಕಟ್ಕೋಬೇಕಾಗುತ್ತೆ. ನೀವು ಕುಚ್ಚನ್ನ ಕಟ್ಟುವಾಗ 1 ಇಂಚಿಗೆ ಒಂದು ಕುಚ್ಚನ್ನ ಕಟ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ದೂರ ದೂರ ಕಟ್ಕೊಳ್ಳೋಕೆ ಹೋಗಬೇಡಿ. ನೋಡಿ ನಾನು ಯಾವ ರೀತಿಯಾಗಿ ನಾಟ್ನ ಹಾಕ್ಕೊಳ್ತಾ ಇದ್ದೀನೋ ಅದೇ ರೀತಿಯಾಗಿ ನಾಟ್ನ ಹಾಕ್ಕೊಂಡು ಕುಚ್ಚನ್ನ ಹಿಂಭಾಗದಿಂದ ಸೂಜಿನ ಪಾಸ್ ಮಾಡಿಕೊಂಡು ಕುಚ್ಚು ಎಷ್ಟು ಲೆಂತ್ಗೆ ಬೇಕಾಗುತ್ತೆ ನೀವು ಅಷ್ಟು ಲೆಂತಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಸಮಕ್ಕೆ ಮಾಡಿಕೊಂಡು ಎಷ್ಟು ಲೆಂತಿಗೆ ಬೇಕೋ ಅಷ್ಟು ಲೆಂತಲ್ಲಿ ಕುಚ್ಚನ್ನ ಕಟ್ ಮಾಡ್ಕೊಳ್ಳಿ. ನೋಡಿ ಕಟ್ ಮಾಡಿ ಆದಮೇಲೆ ಈ ರೀತಿಯಾಗಿ ಬರುತ್ತೆ. ಈ ಕುಚ್ಚಿಗೆ ಪ್ರೈಸ್ ಬಂದು 350ಇಂದ 400ವರೆಗೂ ಚಾರ್ಜ್ ಮಾಡ್ಕೋಬೋದು. ನೋಡಿ ನಾನಿಲ್ಲಿ ಇವಾಗ ನೆಕ್ಸ್ಟ್ ಕುಚ್ಚು ಡಿಸೈನ ನಿಮಗೆ ತೋರಿಸ್ತಾ ಇದ್ದೀನಿ. ನೀಡಲಿಂದ ಸೀರೆಗೆ ಹೋಲ್ನ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಹೋಲ್ನ ಮಾಡಿಕೊಂಡು ನಾನೇನು ಗ್ಲೋನ ಹಾಕಿಬಿಟ್ಟು ಅಂಟಿಸ್ಕೊಂಡಿದ್ನಲ್ಲ ಆ ದಾರನ ತಗೊಂಡಿದ್ದೀನಿ. ನಾನಿಲ್ಲಿ 177 ದಾರನ ತಗೊಂಡಿದ್ದೀನಿ. ಅದನ್ನು ಡಬಲ್ ಮಾಡಿಕೊಂಡ್ರೆ 347 ದಾರ ಆಗುತ್ತೆ. ಹಾಗೆ ನಾನಿಲ್ಲಿ ರಿಂಗ್ ಬೀಡನ್ನ ತಗೊಂಡಿದ್ದೀನಿ. ಮೊದಲಿಗೆ ದಾರನ ರಿಂಗ್ ಬೀಡಿಂದ ಹಾಕಿ ಸೀರೆಯಿಂದ ಈ ರೀತಿಯಾಗಿ ಪಾಸ್ ಮಾಡ್ಕೋಬೇಕು. ನೋಡಿ ಪಾಸ್ ಮಾಡಿ ಆದಮೇಲೆ ದಾರಗಳನ್ನ ಸಮಕ್ಕೆ ಮಾಡಿಕೊಂಡು ನೀವು 2 ಎಳೆ ಜರಿ ದಾರನ ತಗೊಂಡು ನೀವು ಕುಚ್ಚನ್ನ ಕಟ್ಕೊಳ್ಳಿ. ನೋಡಿ ಮೊದಲಿಗೆ ನಾನು 1 ರೌಂಡು ಕುಚ್ಚಿಗೆ ದಾರನ ಸುತ್ಕೊಳ್ತಾ ಇದ್ದೀನಿ. ಸುತ್ಕೊಂಡಾದಮೇಲೆ 2ನೇ ರೌಂಡಿಂದ ನಾನು ನಾಟ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ನೀವು ನಾಟ್ನ ಹಾಕ್ಕೋಬೇಕು. ನೋಡಿ ಈ ರೀತಿಯಾಗಿ ನಾಟ್ನ ಹಾಕ್ಕೊಂಡ್ರೆ ಕುಚ್ಚು ಬಿಚ್ಚೋಗಲ್ಲ. ಒಂದು 2ರಿಂದ 3 ಸಲ ನಾಟ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ನಾನಿಲ್ಲಿ ಸೂಜಿಗೆ ಜರಿ ದಾರನ ತಗೊಂಡು ಕುಚ್ಚನ್ನ ಕಟ್ಕೊಳ್ತಾ ಇದ್ದೀನಿ. ಹಾಗೆ ಇವಾಗ ಕುಚ್ಚನ್ನ ಹಿಂಭಾಗದಿಂದ ಸೂಜಿನ ಈ ರೀತಿಯಾಗಿ ಪಾಸ್ ಮಾಡಿಕೊಂಡು ನಾನು ಕುಚ್ಚನ್ನ ಕಟ್ ಮಾಡ್ಕೊಳ್ತೀನಿ. ಹಾಗೆ ನಾನಿಲ್ಲಿ 3/4 ಇಂಚಿಗೆ ಒಂದು ಕುಚ್ಚನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಸ್ಮಾಲ್ ಕುಚ್ಚನ್ನ ಕಟ್ಕೊಳ್ತಾ ಇದ್ದೀನಿ. ನೀವೂ ಅಷ್ಟೇ ರಿಂಗ್ ಬೀಡನ್ನ ಸೇರಿಸ್ಕೊಂಡು ಈ ರೀತಿಯಾಗಿ ಕುಚ್ಚನ್ನ ಕಟ್ಕೊಳ್ಳಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಇದಕ್ಕೆ ಪ್ರೈಸ್ ಬಂದು ನೀವು 400 ಚಾರ್ಜ್ ಮಾಡ್ಕೋಬೋದು. ನಾನಿವಾಗ ಮತ್ತೆ ಒಂದು ಕುಚ್ಚನ್ನ ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು. ನಾನಿಲ್ಲಿ ನೀಡಲಿಂದ ಸೀರೆಗೆ ಮೊದಲಿಗೆ ಹೋಲ್ನ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ನೀಡಲಿಲ್ಲ ಅಂದರೆ ದಪ್ಪ ಸೂಜಿ ಇರುತ್ತಲ್ಲ ಅದರಿಂದನೂ ಸಹ ನೀವು ಸೀರೆಗೆ ಹೋಲ್ನ ಮಾಡ್ಕೋಬೋದು. ನೋಡಿ ಹೋಲ್ನ ಮಾಡಿ ಆದಮೇಲೆ ಏನು ರೆಡಿ ಮಾಡ್ಕೊಂಡಿರ್ತೀವೋ ಆ ದಾರನ ಇಲ್ಲಿ ಈ ರೀತಿಯಾಗಿ ಸೀರೆಯ ಮೇಲ್ಭಾಗದಿಂದ ಹಾಕಿಬಿಟ್ಟು ಎಲ್ಲ ದಾರನೂ ಸಮಕ್ಕೆ ಮಾಡ್ಕೋಬೇಕು. ನಾನಿಲ್ಲಿ 150 ದಾರನ ತಗೊಂಡಿದ್ದೀನಿ. ಅದನ್ನು ಡಬಲ್ ಮಾಡಿಕೊಂಡ್ರೆ 300 ದಾರ ಆಗುತ್ತೆ. ನಿಮಗೆ ಇನ್ನೂ ಜಾಸ್ತಿ ದಪ್ಪ ಕುಚ್ಚು ಬೇಕು ಅನ್ನೋರು ಇನ್ನು ಎಕ್ಸ್ಟ್ರಾ ದಾರನ ಸೇರಿಸ್ಕೋಬೋದು. ಅಂದರೆ 167 177 ದಾರನ ಕೂಡ ನೀವು ತಗೊಂಡು ಕುಚ್ಚನ್ನ ಮಾಡ್ಕೋಬೋದು. ನೋಡಿ ನಾನಿವಾಗ ಜರಿ ದಾರದಿಂದ ಕುಚ್ಚನ್ನ ಒಂದು ರೌಂಡ್ ಸುತ್ತಕೊಂಡು 2ನೇ ರೌಂಡಲ್ಲಿ ಈ ರೀತಿಯಾಗಿ ನಾಟ್ನ ಹಾಕ್ಕೊಳ್ತಾ ಇದ್ದೀನಿ. ನಾಟ್ನ ಹಾಕಿ ಆದಮೇಲೆ ಇವಾಗ ಸೂಜಿಗೆ ಒಂದು ಪರ್ಲ್ ಬೀಡನ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಾದವರು ಗೋಲ್ಡ್ ಕಲರ್ ಬೀಡನ್ನು ಸಹ ಸೇರಿಸ್ಕೋಬೋದು. ನೋಡಿ ಈ ರೀತಿಯಾಗಿ ಪರ್ಲ್ ಬೀಡನ್ನ ಸೇರಿಸಿ ಆದಮೇಲೆ ಮತ್ತೆ ನಾನು ನಾಟ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಬೀಡನ್ನ ಮುಂದೆ ಮಾಡ್ಕೋಬೇಕು. ಕುಚ್ಚನ್ನ ಮೇಲ್ಭಾಗದಲ್ಲಿ ಬರೋ ಥರ ಮುಂದೆ ಮಾಡಿಕೊಂಡು ನೀವು ನಾಟ್ನ ಹಾಕ್ಕೋಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ನಾಟ್ನ ಹಾಕ್ಕೊಂಡು ಮತ್ತೆ ನಾನು ಅದೇ ಬೀಡಿಂದ ಸೂಜಿನ ಪಾಸ್ ಮಾಡಿಕೊಂಡು ಮತ್ತೆ ನಾನು ನಾಟ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ನಾಟ್ನ ಹಾಕ್ಕೊಂಡ್ರೆ ಬೀಡ್ ಹಿಂಭಾಗದಲ್ಲಿ ಹೋಗಲ್ಲ. ನೋಡಿ ಈ ರೀತಿಯಾಗಿ ಟೈಟಾಗಿ ನಾಟ್ನ ಹಾಕ್ಕೊಂಡು ಕುಚ್ಚನ್ನ ಹಿಂಭಾಗದಿಂದ ಈ ರೀತಿಯಾಗಿ ಸೂಜಿನ ಪಾಸ್ ಮಾಡ್ಕೋಬೇಕು.
ನೋಡಿ ಈ ರೀತಿಯಾಗಿ ಸೂಜಿನ ಪಾಸ್ ಮಾಡಿಕೊಂಡು ನೀವು ಎಷ್ಟು ಲೆಂತಿಗೆ ಬೇಕೋ ಅಷ್ಟು ಲೆಂತಿಗೆ ನೀವು ಕುಚ್ಚನ್ನ ಕಟ್ ಮಾಡ್ಕೊಳ್ಳಿ. ನೀವು 1 ಇಂಚಿಗೂ ಕುಚ್ಚನ್ನ ಕಟ್ ಮಾಡ್ಕೋಬೋದು. ನೋಡಿ ಈ ರೀತಿಯಾಗಿ ಸಮಕ್ಕೆ ಕುಚ್ಚನ್ನ ಕಟ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಈ ರೀತಿಯಾಗಿ ಬರುತ್ತೆ. ಇದಕ್ಕೆ ಪ್ರೈಸ್ ಬಂದು 350ಇಂದ 400ವರೆಗೂ ಚಾರ್ಜ್ ಮಾಡ್ಕೋಬೋದು. ನಾನಿವಾಗ ನೆಕ್ಸ್ಟ್ ಬೇಬಿ ಕುಚ್ಚನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸೇಮ್ ನಾನು ನೀಡಲಿಂದ ಸೀರೆಗೆ ಮೊದಲಿಗೆ ಹೋಲ್ನ ಮಾಡ್ಕೊಳ್ತಾ ಇದ್ದೀನಿ. ಹೋಲ್ನ ಮಾಡಿ ಆದಮೇಲೆ ಏನು ರೆಡಿ ಮಾಡ್ಕೊಂಡಿರ್ತೀವಲ್ಲ ಆ ದಾರನ ಈ ರೀತಿಯಾಗಿ ಸೀರೆಯಿಂದ ಪಾಸ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಮೊದಲಿಗೆ ಪಾಸ್ನ ಮಾಡಿಕೊಂಡು ಎಲ್ಲ ದಾರನೂ ಸಮಕ್ಕೆ ನೋಡಿಕೊಂಡು ನೀವು ಕುಚ್ಚನ್ನ ಕಟ್ಕೋಬೇಕು. ನೋಡಿ ನಾನಿಲ್ಲಿ ಜರಿ ದಾರನ ತಗೊಂಡು ಕುಚ್ಚನ್ನ ಕಟ್ಕೊಳ್ತಾ ಇದ್ದೀನಿ. 2ರಿಂದ 3 ಸಲ ಕುಚ್ಚನ್ನ ಕಟ್ಕೊಳ್ಳಿ. ನೋಡಿ ನಾರ್ಮಲ್ ಬೇಬಿ ಕುಚ್ಚನ್ನ ಕಟ್ಟೋದಕ್ಕಿಂತ ಈ ರೀತಿಯಾಗಿ ನೀವು ಬೀಡ್ಸ್ಗಳನ್ನ ಹಾಕಿ ಕುಚ್ಚುಗಳನ್ನ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಬರುತ್ತೆ ಕಲರ್ ಕಾಂಬಿನೇಷನ್ನಲ್ಲಿ ಟ್ರೈ ಮಾಡಿದರೆ. ನೋಡಿ ನಾನು ಈ ರೀತಿಯಾಗಿ ಜರಿ ದಾರದಿಂದ ನಾಟ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 150 ದಾರನ ತಗೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ 2 ನಾಟ್ನ ಹಾಕ್ಕೋಬೇಕು. 2 ನಾಟ್ನ ಹಾಕಿ ಆದಮೇಲೆ ಸೂಜಿಗೆ ನಾನಿವಾಗ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 0 ಸೈಜು ಗೋಲ್ಡ್ ಕಲರ್ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 150 ದಾರನ ತಗೊಂಡು ಕುಚ್ಚನ್ನ ಕಟ್ಟಿರೋದ್ರಿಂದ ನಾನು 5 ಸ್ಮಾಲ್ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ದಪ್ಪ ಕುಚ್ಚು ಬೇಕು ಅನ್ನೋರು 160-170 ದಾರನ ತಗೊಂಡು ಕುಚ್ಚನ್ನ ಏನು ಕಟ್ಕೊಳ್ತೀರೋ ಅವರು ಸ್ವಲ್ಪ ಬೀಡನ್ನ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ ಈ ರೀತಿಯಾಗಿ ನೀವು ಕುಚ್ಚನ್ನ ಮುಂದೆ ಬರೋ ಥರ ಬೀಡನ್ನ ಹಾಕ್ಕೊಳ್ಳಿ. ಅಥವಾ ನೀವು ಫುಲ್ ಕುಚ್ಚಿಗೂ ಸಹ ಬೀಡನ್ನ ಸೇರಿಸ್ಕೊಳ್ತೀವಿ ಅಂದರೆ ನೀವು ಫುಲ್ ರೌಂಡಿಗೂ ಅಂದರೆ ಕುಚ್ಚನ್ನ ಹಿಂಭಾಗದಲ್ಲಿ ಬರೋ ಥರನೂ ನೀವು ಬೀಡನ್ನ ಸೇರಿಸ್ಕೋಬೋದು. ನೋಡಿ ಈ ರೀತಿಯಾಗಿ ಸೇರಿಸಿ ಆದಮೇಲೆ ನಾನು ನಾಟ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ನಾಟ್ನ ಹಾಕ್ಕೋಬೇಕು. ನೋಡಿ ನಾಟ್ನ ಹಾಕಿ ಆದಮೇಲೆ ಈ ರೀತಿಯಾಗಿ ಬರುತ್ತೆ. ನೋಡಿ ಸ್ಮಾಲ್ ಬೀಡ್ ಇಲ್ಲ ಅಂದರೆ 3 mm ಬೀಡನ್ನು ಸಹ ನೀವು ಸೇರಿಸ್ಕೊಂಡು ಈ ಡಿಸೈನ್ನ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ನಾನು ಬೀಡನ್ನ ಹಾಕಿ ಆದಮೇಲೆ ಮತ್ತೆ 2ರಿಂದ 3 ಸಲ ನಾಟ್ನ ಹಾಕ್ಕೊಳ್ತೀನಿ. ಯಾಕಂದರೆ ಕುಚ್ಚು ಟೈಟಾಗಿ ಬರಲಿ ಅಂತ ಹೇಳ್ಬಿಟ್ಟು. ನೋಡಿ ಇವಾಗ ಸೂಜಿನ ಕುಚ್ಚನ್ನ ಹಿಂಭಾಗದಿಂದ ಈ ರೀತಿಯಾಗಿ ಪಾಸ್ ಮಾಡಿಕೊಂಡು ನಾನು 1 ಇಂಚಿಗೆ ಕುಚ್ಚನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಸ್ಮಾಲ್ ಬೀಡನ್ನ ಸೇರಿಸ್ಕೊಂಡು ಈ ರೀತಿಯಾಗಿ ಬೇಬಿ ಕುಚ್ಚನ್ನ ಟ್ರೈ ಮಾಡಿ. ಇದಕ್ಕೆ ಪ್ರೈಸ್ ಬಂದು ನೀವು 400ಇಂದ 450ವರೆಗೂ ಚಾರ್ಜ್ ಮಾಡ್ಕೋಬೋದು. ನಾನಿವಾಗ ನಿಮಗೆ ನೆಕ್ಸ್ಟ್ ಬೇಬಿ ಕುಚ್ಚನ್ನ ತೋರಿಸ್ತಾ ಇದ್ದೀನಿ. ಸೀರೆಗೆ ನಾನು ನೀಡಲಿಂದ ಸೇಮ್ ಹೋಲ್ನ ಮಾಡ್ಕೊಳ್ತಾ ಇದ್ದೀನಿ. ಹೋಲ್ನ ಮಾಡಿ ಆದಮೇಲೆ ನಾನಿಲ್ಲಿ ಏನು ದಾರನ ರೆಡಿ ಮಾಡ್ಕೊಂಡಿದ್ದೀನೋ ಅದನ್ನು ಈ ರೀತಿಯಾಗಿ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಸೇರಿಸ್ಕೊಂಡು ಎಲ್ಲ ದಾರನೂ ಸಮಕ್ಕೆ ಮಾಡ್ಕೋಬೇಕು. ನಾರ್ಮಲ್ ಬೇಬಿ ಕುಚ್ಚು ಕಟ್ಟೋದಕ್ಕಿಂತ ಈ ರೀತಿಯಾಗಿ ಬೇಬಿ ಕುಚ್ಚುಗಳನ್ನ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ನಾನಿಲ್ಲಿ ಜರಿ ದಾರದಿಂದ ನಾರ್ಮಲ್ ಬೇಬಿ ಕುಚ್ಚನ್ನ ಯಾವ ರೀತಿಯಾಗಿ ಕಟ್ತಾರೋ ಅದೇ ರೀತಿಯಾಗಿ ಕುಚ್ಚನ್ನ ಕಟ್ಕೊಳ್ತಾ ಇದ್ದೀನಿ. ನೋಡಿ ಮೊದಲಿಗೆ ಈ ರೀತಿಯಾಗಿ ನೀವು 2 ನಾಟ್ನ ಹಾಕ್ಕೋಬೇಕಾಗುತ್ತೆ. ನೋಡಿ ನಾನು ಯಾವ ರೀತಿಯಾಗಿ ನಾಟ್ನ ಹಾಕ್ಕೊಳ್ತಾ ಇದ್ದೀನೋ ಅದೇ ರೀತಿಯಾಗಿ 2ರಿಂದ 3 ನಾಟ್ನ ಹಾಕ್ಕೊಳ್ಳಿ. ನಾನಿಲ್ಲಿ 2 ನಾಟ್ನ ಹಾಕ್ಕೊಂಡಿದ್ದೀನಿ. 2 ನಾಟ್ನ ಹಾಕಿ ಆದಮೇಲೆ ಸೂಜಿಗೆ ಈ ರೀತಿಯಾಗಿ ಗೆಜ್ಜೆ ಬೀಡನ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಕುಚ್ಚನ್ನ ಮೇಲ್ಭಾಗದಲ್ಲಿ ಬರೋ ಥರ ನೀವು ಗೆಜ್ಜೆ ಬೀಡನ್ನ ಸೇರಿಸ್ಕೋಬೇಕಾಗುತ್ತೆ. ನೋಡಿ ಸೇರಿಸಿ ಆದಮೇಲೆ ನಾನು ಮತ್ತೆ ಒಂದು ಸಲ ಗೆಜ್ಜೆ ಬೀಡಿಂದ ಸೂಜಿನ ಪಾಸ್ ಮಾಡಿಕೊಂಡು ಮತ್ತೆ 1-2 ಸಲ ನಾಟ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನಾಟ್ನ ಹಾಕ್ಕೊಂಡ್ರೆ ಟೈಟಾಗಿ ಬರುತ್ತೆ. ಗೆಜ್ಜೆ ಬೀಡು ಕುಚ್ಚನ್ನ ಹಿಂಭಾಗದಲ್ಲಿ ಹೋಗಲ್ಲ. ನೋಡಿ ಈ ರೀತಿಯಾಗಿ ಗೆಜ್ಜೆ ಬೀಡ್ಗಳನ್ನ ಸೇರಿಸ್ಕೊಂಡು ಕುಚ್ಚುಗಳನ್ನ ಕಟ್ಕೊಳ್ಳಿ.
ಹಾಗೆ ಕುಚ್ಚನ್ನ ಹಿಂಭಾಗದಲ್ಲಿ ಈ ರೀತಿಯಾಗಿ ಸೂಜಿನ ಪಾಸ್ ಮಾಡಿಕೊಂಡು ನಾನು ಕುಚ್ಚನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನೀವು ಕುಚ್ಚನ್ನ ಕಟ್ ಮಾಡುವಾಗ ಎಲ್ಲ ಕುಚ್ಚು ಒಂದೇ ಲೆಂತಲ್ಲಿ ಬರೋ ಥರ ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಬೇಬಿ ಕುಚ್ಚನ್ನ ಟ್ರೈ ಮಾಡಿ. ಹಾಗೆ ಈ ಕುಚ್ಚಿಗೆ ಪ್ರೈಸ್ ಬಂದು ನೀವು 400 ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಡಿಪೆಂಡ್ ಆಗುತ್ತೆ. ಕಲರ್ ಕಾಂಬಿನೇಷನಲ್ಲಿ ಈ ರೀತಿಯಾಗಿ ಬೇಬಿ ಕುಚ್ಚನ್ನ ಟ್ರೈ ಮಾಡಿ. ನಾನಿವಾಗ ಮತ್ತೊಂದು ಬೇಬಿ ಕುಚ್ಚನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸೇಮ್ ಸೀರೆಗೆ ನೀಡಲಿಂದ ಒಂದು ಹೋಲ್ನ ಮಾಡ್ಕೊಳ್ಳಿ. ಹೋಲ್ನ ಮಾಡಿ ಆದಮೇಲೆ ನೋಡಿ ಈ ರೀತಿಯಾಗಿರೋ ಸ್ಕ್ವೇರ್ ಬೀಡನ್ನ ಸೇರಿಸ್ಕೋಬೇಕಾಗುತ್ತೆ. ನೋಡಿ ಮೊದಲಿಗೆ 150 ದಾರಕ್ಕೆ ಸ್ಕ್ವೇರ್ ಬೀಡನ್ನ ಸೇರಿಸ್ಕೊಂಡು ಸೀರೆಗೆ ಏನು ಹೋಲ್ನ ಮಾಡ್ಕೊಂಡಿರ್ತೀರೋ ಅಲ್ಲಿಂದ ಈ ರೀತಿಯಾಗಿ ಪಾಸ್ ಮಾಡ್ಕೊಳ್ಳಿ. ಸೀರೆಯ ಮೇಲ್ಭಾಗ ಬರೋ ಥರ ನೀವು ಸ್ಕ್ವೇರ್ ಬೀಡನ್ನ ಹಾಕ್ಕೋಬೇಕಾಗುತ್ತೆ. ನೋಡಿ ಸ್ಕ್ವೇರ್ ಬೀಡನ್ನ ಹಾಕಿ ಆದಮೇಲೆ ನೀವು ಜರಿ ದಾರದಿಂದ ಕುಚ್ಚನ್ನ ಕಟ್ಕೊಳ್ಳಿ. ನೋಡಿ ಈ ರೀತಿಯಾಗಿ ನೀವು ಸ್ಕ್ವೇರ್ ಬೀಡನ್ನ ಸೇರಿಸ್ಕೊಂಡು ಬೇಬಿ ಕುಚ್ಚನ್ನ ಕಟ್ಕೊಳ್ಳಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ರಿಚಾಗೂ ಕೂಡ ಕಾಣಿಸುತ್ತೆ ಸ್ಕ್ವೇರ್ ಬೀಡ್ ಸೇರಿಸ್ಕೊಳ್ಳೋದ್ರಿಂದ. ನೀವು ಹಾಗೆ ಸ್ಕ್ವೇರ್ ಬೀಡನ್ನ ಸೇರಿಸುವಾಗ ಸೀರೆಯ ಮೇಲ್ಭಾಗದಲ್ಲೂ ಕೂಡ ಸೇರಿಸ್ಕೋಬೋದು, ಅಥವಾ ಕುಚ್ಚನ್ನ ಮೇಲ್ ಬರೋ ಥರನೂ ನೀವು ಸ್ಕ್ವೇರ್ ಬೀಡನ್ನ ಸೇರಿಸ್ಕೊಂಡು ಕುಚ್ಚನ್ನ ಕಟ್ಕೋಬೋದು. ನೋಡಿ ನಾನು ಯಾವ ರೀತಿಯಾಗಿ ಕುಚ್ಚನ್ನ ಕಟ್ಕೊಳ್ತಾ ಇದ್ದೀನೋ ಅದೇ ರೀತಿಯಾಗಿ ಕುಚ್ಚನ್ನ ಕಟ್ಕೊಳ್ಳಿ. ನೋಡಿ ನಾನಿಲ್ಲಿ ಒಂದು 3ರಿಂದ 4 ಸಲ ನಾಟ್ನ ಹಾಕಿ ಆದಮೇಲೆ ಕುಚ್ಚನ್ನ ಹಿಂಭಾಗದಿಂದ ಸೂಜಿನ ಪಾಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಪಾಸ್ ಮಾಡಿಕೊಂಡು 1 ಇಂಚ್ ಕುಚ್ಚನ್ನ ಕಟ್ಕೋಬೇಕಾಗುತ್ತೆ ಈ ಡಿಸೈನ್ಗೆ. ನೋಡಿ 1 ಇಂಚು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿ ಆದಮೇಲೆ ನೀವು ನೋಡ್ಬೋದು. ಹಾಗೆ ನೀವು ಸ್ಕ್ವೇರ್ ಬೀಡನ್ನ ಟರ್ನ್ ಕೂಡ ಮಾಡ್ಕೋಬೋದು. ನೋಡಿ ನಾನು ಯಾವ ರೀತಿಯಾಗಿ ಟರ್ನ್ ಮಾಡ್ಕೊಳ್ತಾ ಇದ್ದೀನೋ ಆ ರೀತಿಯಾಗಿ ಟರ್ನ್ ಮಾಡ್ಕೋಬೋದು. ನೋಡಿ ಸೀರೆಯ ಮೇಲ್ಭಾಗ ಅಥವಾ ಈ ರೀತಿಯಾಗಿ ಕುಚ್ಚನ್ನ ಮೇಲೆ ಬರೋ ಥರ ನೀವು ಈ ಡಿಸೈನ್ನ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕಲರ್ ಕಾಂಬಿನೇಷನಲ್ಲಿ ಟ್ರೈ ಮಾಡಿ. ಹಾಗೆ ಇದಕ್ಕೆ ಪ್ರೈಸ್ ಬಂದು ನೀವು 400ವರೆಗೂ ಚಾರ್ಜ್ ಮಾಡ್ಕೋಬೋದು. ನಾನಿವಾಗ ನಿಮಗೆ ಬೀಡನ್ನ ಇಟ್ಟು ಯಾವ ರೀತಿಯಾಗಿ ಕುಚ್ಚುಗಳನ್ನ ಕಟ್ಕೊಳ್ಳೋದು ಅಂಥೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಸೀರೆಗೆ ನಾನು ಈ ರೀತಿಯಾಗಿ ಹೋಲ್ನ ಮಾಡಿಕೊಂಡು ಈ ಡಿಸೈನ್ಗೆ ಬಂದು ನಾನು 177 ದಾರನ ತಗೊಂಡಿದ್ದೀನಿ. ನೀವೂ ಅಷ್ಟೇ 177 ದಾರನ ತಗೊಳ್ಳಿ. ಸ್ವಲ್ಪ ಕುಚ್ಚು ದಪ್ಪ ಬರುತ್ತೆ, ಹಾಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ನಾನಿಲ್ಲಿ 2 ಎಳೆ ಜರಿ ದಾರದಿಂದ ಮೊದಲಿಗೆ ಕುಚ್ಚನ್ನ ಕಟ್ಕೊಳ್ತಾ ಇದ್ದೀನಿ. ನೀವು ಫುಲ್ ಸೀರೆಗೆ ಈ ಕುಚ್ಚನ್ನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿಯಾಗಿ ಕುಚ್ಚನ್ನ ಕಟ್ಕೋಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ನಾನು ಯಾವ ರೀತಿಯಾಗಿ ಜರಿ ದಾರದಿಂದ ನಾಟ್ನ ಹಾಕ್ಕೊಳ್ತಾ ಇದ್ದೀನೋ ಈ ರೀತಿಯಾಗಿ ಮೊದಲಿಗೆ ನೀವು 1-2ರಿಂದ 3 ಸಲ ನಾಟ್ನ ಹಾಕ್ಕೊಂಡ್ರೆ ನಿಮಗೆ ಕುಚ್ಚು ಟೈಟ್ ಬರುತ್ತೆ. ತುಂಬ ಸಲ ನೀವು ರೌಂಡ್ ಸುತ್ತಕೊಂಡ್ರೆ ಜರಿ ದಾರ ತುಂಬ ಎದ್ದು ಕಾಣಿಸುತ್ತೆ. ನೀವು ಒಂದು 3 ಸಲ ಈ ರೀತಿಯಾಗಿ ನಾಟ್ನ ಹಾಕ್ಕೋಬೇಕು. ನಾಟ್ನ ಹಾಕಿ ಆದಮೇಲೆ ನೋಡಿ ಸ್ವಲ್ಪ ಲೆಂತಲ್ಲಿ ನೀವು ಕುಚ್ಚನ್ನ ಮಾಡ್ಕೋಬೇಕಾಗುತ್ತೆ. ನಾನಿವಾಗ ಈ ರೀತಿಯಾಗಿ ಅರ್ಧ ದಾರನ ಮೇಲ್ ಮಾಡಿಕೊಂಡು ಮಿಡಲಲ್ಲಿ ಸ್ವಲ್ಪ ಗ್ಲೋನ ಹಾಕಿಬಿಟ್ಟು ಒಂದು ಮೀಡಿಯಮ್ ಸೈಜ್ ಬೀಡನ್ನ ಇಡ್ತಾ ಇದ್ದೀನಿ. ನೋಡಿ ಗ್ಲೋ ಹಾಕ್ಕೊಳ್ಳೋದ್ರಿಂದ ನಿಮಗೆ ನೀಟಾಗಿ ಕುಚ್ಚು ಬರುತ್ತೆ, ಬೀಡು ಆ ಕಡೆ ಈ ಕಡೆ ಜರುಗಲ್ಲ. ನೋಡಿ ಸ್ವಲ್ಪ ಗ್ಲೋನ ಹಾಕಿಬಿಟ್ಟು ಬೀಡನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಜರಿ ದಾರನೂ ಕಟ್ ಮಾಡಿರಲಿಲ್ಲ, ಹಾಗೆಯೇ ಬ್ಯಾಕ್ ಸೈಡಿಂದ ಮತ್ತೆ ಜರಿ ದಾರನ ಈ ರೀತಿಯಾಗಿ ತಗೊಂಡು ನಾನು ನಾಟ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಬೀಡನ್ನ ಕೆಳಗಡೆ ಈ ರೀತಿಯಾಗಿ ಮತ್ತೆ ನಾನು ಕುಚ್ಚನ್ನ ಕಟ್ಕೊಳ್ತಾ ಇದ್ದೀನಿ. ಮತ್ತೆ ನಾನು 1-2ರಿಂದ 3 ಸಲ ನಾಟ್ನ ಹಾಕ್ಕೊಂಡು ಕುಚ್ಚನ್ನ ಕಟ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿಯಾಗಿ ನೀವು ಒಂದು ಬೀಡನ್ನ ಇಟ್ಟು ಕುಚ್ಚನ್ನ ಕಟ್ಕೊಳ್ಳಿ. ಅಥವಾ ಇನ್ನು ಲೆಂತಿಯಾಗಿ ಬೇಕು ಅನ್ನೋರು ಇವಾಗ ನಾನು ಏನು ಕಟ್ ಮಾಡ್ಕೊಳ್ತಾ ಇದ್ದೀನೋ ಅದೇ ರೀತಿಯಾಗಿ ಇನ್ನು ಸ್ವಲ್ಪ ಲೆಂತಲ್ಲಿ ದಾರನ ಬಿಟ್ಕೊಂಡು ನೀವು ಮತ್ತೆ ಒಂದು ಮೀಡಿಯಮ್ ಸೈಜ್ ಬೀಡು ಅಂದರೆ 2 ಬೀಡ್ ಬರೋ ಥರನೂ ನೀವು ಕುಚ್ಚನ್ನ ಕಟ್ಕೋಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ರೀತಿಯಾಗಿ ಕುಚ್ಚನ್ನ ಕಟ್ ಮಾಡಿ ಆದಮೇಲೆ ಕುಚ್ಚನ್ನ ಹಿಂಭಾಗದಿಂದ ಸೂಜಿನ ಪಾಸ್ ಮಾಡಿಕೊಂಡು ಒಂದು 1/2 ಇಂಚು ನೋಡ್ಕೊಳ್ಳಿ. ಕುಚ್ಚನ್ನ ಕಟ್ ಮಾಡುವಾಗ ಒಂದು 1/2 ಇಂಚ್ ಕಟ್ ಮಾಡ್ಕೊಳ್ಳಿ.
ನೋಡಿ ಈ ರೀತಿಯಾಗಿ ನೀವು ಸಮಕ್ಕೆ ಕುಚ್ಚನ್ನ ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಒಂದು ಬೀಡನ್ನ ಇಟ್ಟು ನಿಮಗೆ ತೋರಿಸಿದ್ದೀನಿ. ಬೇಕಾದವರು 2 ಬೀಡನ್ನು ಸಹ ಇಟ್ಟು ಕುಚ್ಚುಗಳನ್ನ ಕಟ್ಕೋಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕಲರ್ ಕಾಂಬಿನೇಷನಲ್ಲಿ ಈ ಕುಚ್ಚನ್ನ ಕಟ್ಕೊಳ್ಳಿ. 4/4 ಕಟ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇದಕ್ಕೆ ಪ್ರೈಸ್ ಬಂದು 500 ಎಬೋ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಡಿಪೆಂಡ್ ಆಗುತ್ತೆ. ನಾನಿವಾಗ ಮತ್ತೊಂದು ಬೇಬಿ ಕುಚ್ಚನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸೇಮು ನೀಡಲಿಂದ ನಾನು ಸೀರೆಗೆ ಮೊದಲಿಗೆ ಹೋಲ್ನ ಮಾಡ್ಕೊಳ್ತಾ ಇದ್ದೀನಿ. ಹೋಲ್ನ ಮಾಡಿ ಆದಮೇಲೆ ಈ ರೀತಿಯಾಗಿರೋ ಡಿಸೈನ್ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಬೇಬಿ ಕುಚ್ಚನ್ನ ಮಾಡುವಾಗ ಈ ಡಿಸೈನ್ ಬೀಡನ್ನ ಸೇರಿಸ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನೋಡಿ ನಾನಿಲ್ಲಿ ಬೀಡನ್ನ ಹೋಲಿಂದ ಹಾಗೆ ಸೀರೆಗೆ ಏನು ಹೋಲ್ನ ಮಾಡ್ಕೊಂಡಿದ್ನೋ ಅಲ್ಲಿಂದ ಈ ರೀತಿಯಾಗಿ ದಾರನ ಪಾಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಮಾಡಿಕೊಂಡು ಎಲ್ಲ ದಾರನೂ ಸಮಕ್ಕೆ ನೋಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಸಮಕ್ಕೆ ನೋಡಿಕೊಂಡು ಜರಿ ದಾರದಿಂದ ನಾರ್ಮಲ್ ಕುಚ್ಚನ್ನ ಕಟ್ಕೊಳ್ಳೋದು. ನೋಡಿ ಈ ರೀತಿಯಾಗಿ ನಾನಿಲ್ಲಿ 2 ಎಳೆ ಜರಿ ದಾರದಿಂದ ಕುಚ್ಚನ್ನ ಕಟ್ಕೊಳ್ತಾ ಇದ್ದೀನಿ. ಮೊದಲಿಗೆ ಒಂದು ರೌಂಡ್ನ ಈ ರೀತಿಯಾಗಿ ಮಾಡಿಕೊಂಡು ನೀವು ನಾಟ್ನ ಹಾಕ್ಕೋಬೇಕು. 2ರಿಂದ 3 ಸಲ ನಾಟ್ನ ಹಾಕ್ಕೊಂಡ್ರೆ ಸಾಕು, ಟೈಟಾಗಿ ಕೂರುತ್ತೆ. ನೋಡಿ ಈ ರೀತಿಯಾಗಿ ನೀವು ಎಡಗೈನಿಂದ ಬ್ಯಾಲೆನ್ಸ್ ಮಾಡಿಕೊಂಡು ಕುಚ್ಚುಗಳನ್ನ ಕಟ್ಕೋಬೇಕಾಗುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಬೇಬಿ ಕುಚ್ಚು. ನಾರ್ಮಲ್ ಬೇಬಿ ಕುಚ್ಚು ಕಟ್ಟೋದಕ್ಕಿಂತ ಈ ರೀತಿಯಾಗಿರೋ ಡಿಸೈನ್ ಬೀಡನ್ನ ತಗೊಂಡು ನೀವು ಕುಚ್ಚನ್ನ ಕಟ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಒಂದೇ ಕುಚ್ಚನ್ನ ಕಟ್ಟಿ ತೋರಿಸ್ತಾ ಇದ್ದೀನಿ. ನೀವು ಸೀರೆಯ ಕಲರ್ ಕಾಂಬಿನೇಷನ್ನಲ್ಲಿ ಕುಚ್ಚುಗಳನ್ನ ಕಟ್ಕೊಳ್ಳಿ. 1 ಇಂಚ್ ಅಥವಾ ನೀವು 3/4 ಇಂಚಿಗೆ ಒಂದೊಂದು ಕುಚ್ಚನ್ನ ಕಟ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಹತ್ತತ್ರನೂ ಕೂಡ ಬರುತ್ತೆ. ನೋಡಿ ಈ ರೀತಿಯಾಗಿ 2ರಿಂದ 3 ನಾಟ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ ಈ ರೀತಿಯಾಗಿ ನಾಟ್ನ ಹಾಕ್ಕೊಂಡು ಕುಚ್ಚನ್ನ ಹಿಂಭಾಗದಿಂದ ಸೂಜಿನ ಪಾಸ್ ಮಾಡಿಕೊಂಡು ಎಷ್ಟು ಲೆಂತ್ಗೆ ಬೇಕು ಅಷ್ಟು ಲೆಂತಿಗೆ ಕುಚ್ಚನ್ನ ಕಟ್ ಮಾಡ್ಕೊಳ್ಳಿ. ತುಂಬ ಲೆಂತಿಯಾಗಿನೂ ಕುಚ್ಚುಗಳನ್ನ ಕಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಚೆನ್ನಾಗಿ ಕಾಣಿಸಲ್ಲ. ನೋಡಿ ನಾನಿಲ್ಲಿ 1 ಇಂಚಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಇದಕ್ಕೆ ಪ್ರೈಸ್ ಬಂದು ನೀವು 350ಇಂದ 400ವರೆಗೂ ಚಾರ್ಜ್ ಮಾಡ್ಕೋಬೋದು, ನಿಮ್ಮ ಪ್ಲೇಸಸ್ ಡಿಪೆಂಡ್ ಆಗುತ್ತೆ. ನಾನಿವಾಗ ನಿಮಗೆ 2 ಕಲರ್ ದಾರನ ಸೇರಿಸ್ಕೊಂಡು ಯಾವ ರೀತಿಯಾಗಿ ಬೇಬಿ ಕುಚ್ಚುಗಳನ್ನ ಕಟ್ಕೊಳ್ಳೋದು ಅಂತೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಸೂಜಿಯಿಂದ ಈ ರೀತಿಯಾಗಿ ಹೋಲ್ನ ಮಾಡಿಕೊಂಡು 1 ಕಲರ್ ದಾರನ ಮೊದಲಿಗೆ ಈ ರೀತಿಯಾಗಿ ಪಾಸ್ ಮಾಡ್ಕೊಳ್ತಾ ಇದ್ದೀನಿ. ಪಾಸ್ ಮಾಡಿ ಆದಮೇಲೆ 2ನೇ ಕಲರ್ ದಾರನ ನೋಡಿ ಅದೇ ಹೋಲಿಗೆ ಬೇರೆ ಕಲರ್ ದಾರನ ಈ ರೀತಿಯಾಗಿ ಸೇರಿಸ್ಕೊಂಡು ಸಮಕ್ಕೆ ಮಾಡ್ಕೋಬೇಕು. ಸಮಕ್ಕೆ ಮಾಡಿ ಆದಮೇಲೆ ನೀವು ಯಾವ ರೀತಿಯಾಗಿ ಕುಚ್ಚುಗಳನ್ನ ಕಟ್ಕೊಳ್ಳೋದು ಅಂತ ನೋಡ್ಕೊಳ್ಳಿ. ನಾನಿಲ್ಲಿ 2 ಕಲರ್ ಮಧ್ಯೆ ನೋಡಿ ಈ ರೀತಿಯಾಗಿ ಮಧ್ಯದಿಂದ ಸೂಜಿನ ಪಾಸ್ ಮಾಡಿಕೊಂಡು ನಾನು ಕುಚ್ಚನ್ನ ಕಟ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ಮಿಡಲಿಂದ ಸೂಜಿನ ಪಾಸ್ ಮಾಡಿಕೊಂಡು ಕುಚ್ಚನ್ನ ಕಟ್ಕೊಂಡ್ರೆ 2 ಕಲರ್ ಮಿಕ್ಸ್ ಆಗಲ್ಲ. ನೋಡಿ ಈ ರೀತಿಯಾಗಿ ನೀವು 2 ಕಲರ್ ದಾರನ ಸೇರಿಸ್ಕೊಂಡು ಕುಚ್ಚನ್ನ ಕಟ್ಕೋಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕಲರ್ ಕಾಂಬಿನೇಷನ್ನಲ್ಲಿ ನೀವು ಈ ರೀತಿಯಾಗಿ ಕುಚ್ಚನ್ನ ಟ್ರೈ ಮಾಡಿ. ಈ ಥರ ಡಬಲ್ ಕಲರ್ ಕುಚ್ಚನ್ನ ಕಟ್ಕೋಬೇಕಾದ್ರೆ ನೀವು 1 ಕಲರ್ ದಾರನ 80 ಎಳೆ ತಗೊಳ್ಳಿ, ಮತ್ತೊಂದು ಕಲರ್ ದಾರನ 80 ಎಳೆ ತಗೊಂಡ್ರೆ ನಿಮಗೆ ಕುಚ್ಚು ಪರ್ಫೆಕ್ಟಾಗಿ ಬರುತ್ತೆ. ನೀವು ಜಾಸ್ತಿ ದಾರನ ತಗೊಳ್ಳೋಕ್ಕೆ ಹೋಗಬೇಡಿ. 2 ದಾರನ ಸೇರಿಸ್ಕೊಂಡ್ರೆ ಒಂದು 150 ಅಥವಾ 160 ಎಳೆ ದಾರನ ತಗೊಂಡ್ರೆ ಸಾಕಾಗುತ್ತೆ. ನೋಡಿ ನಾನಿಲ್ಲಿ ಕುಚ್ಚನ್ನ ಕಟ್ಬಿಟ್ಟು ಕುಚ್ಚನ್ನ ಹಿಂಭಾಗದಿಂದ ಸೂಜಿನ ಪಾಸ್ ಮಾಡಿಕೊಂಡು ಈ ರೀತಿಯಾಗಿ 1 ಇಂಚ್ ಲೆಂತಲ್ಲಿ ಕುಚ್ಚನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಕಟ್ ಮಾಡಿ ಆದಮೇಲೆ ಈ ರೀತಿಯಾಗಿ ಬರುತ್ತೆ. ನೋಡಿ ಮಿಕ್ಸ್ ಆಗಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಈ ಕುಚ್ಚು ಡಿಸೈನ್ಗೆ ನೀವು 400 ಎಬೋ ಚಾರ್ಜ್ ಮಾಡ್ಕೋಬೋದು, ನಿಮ್ಮ ಪ್ಲೇಸಸ್ ಡಿಪೆಂಡ್ ಆಗುತ್ತೆ. ಹಾಗೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ 10 ಥರದ ಬೇಬಿ ಕುಚ್ಚುಗಳನ್ನ ತೋರಿಸಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಟ್ರೈ ಮಾಡಿ. ನಿಮ್ಮ ಕಸ್ಟಮರಿಗೆ ಬೇಬಿ ಕುಚ್ಚನ್ನ ಕಟ್ಟೋ ಬದಲು ಈ ರೀತಿಯಾಗಿ ಬೀಡ್ಗಳನ್ನ ಹಾಕಿ ಕುಚ್ಚುಗಳನ್ನ ಕಟ್ಕೊಳ್ಳಿ, ತುಂಬಾ ಇಷ್ಟಪಡ್ತಾರೆ.
ತುಂಬಾ ಚೆನ್ನಾಗೂ ಕೂಡ ಕಾಣಿಸುತ್ತೆ. ನೀವು ಬೇಬಿ ಕುಚ್ಚುಗಳನ್ನ ಕಟ್ಟಬೇಕಾದ್ರೆ ಬಿಗಿನರ್ಸು 1 ಇಂಚು ಅಥವಾ 1 ಇಂಚಿಗಿಂತ ಸ್ವಲ್ಪ ಚಿಕ್ಕದಾಗೆ ಕುಚ್ಚುಗಳನ್ನ ಕಟ್ಕೊಳ್ಳಿ. ತುಂಬ ಲೆಂತಿಯಾಗಿ ಕುಚ್ಚುಗಳನ್ನ ಕಟ್ಕೊಳ್ಳೋಕೆ ಹೋಗಬೇಡಿ, ಚೆನ್ನಾಗಿ ಕಾಣಿಸಲ್ಲ. ಹಾಗೆ ನಾನಿಲ್ಲಿ 150 ದಾರನ ತಗೊಂಡು ಕುಚ್ಚುಗಳನ್ನೂ ಸಹ ನಿಮಗೆ ಕಟ್ಟಿ ತೋರಿಸಿದ್ದೀನಿ. ನಿಮಗೆ ದಪ್ಪ ಕುಚ್ಚು ಬೇಕು ಅನ್ನೋರು 177 ದಾರನೂ ಸಹ ನೀವು ತಗೊಂಡು ಕುಚ್ಚುಗಳನ್ನ ಕಟ್ಕೋಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವೂ ಕೂಡ ಇದೇ ರೀತಿಯಾಗಿ ಬೇಬಿ ಕುಚ್ಚುಗಳನ್ನ ಟ್ರೈ ಮಾಡಿ ಕಲರ್ ಕಾಂಬಿನೇಷನ್ನಲ್ಲಿ. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹೊಸಬ್ರು ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗೆ ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಕುಚ್ಚು ನಿಮಗೆ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ನ ಮಾಡಿ. ಹಾಗೆ ನನ್ನ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.